ರಾಜ್ಯದಲ್ಲಿ ಹೆಚ್ಚಾಗುತ್ತಿದೆ ಕೊರೋನಾ ರೂಪಾಂತರಿ ಕೇಸ್. ಮೈಸೂರಿನಲ್ಲಿ 4 JN1 ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದ್ದಾವೆ. ನೋಡಿ, ನಿಜಕ್ಕೂ ಆತಂಕ ಇದೆ. ಅದರ ಗಂಭೀರತೆ ಅಥವಾ ಅದರ ಪರಿಣಾಮ, ಅದು ಸಾವು ಬರುತ್ತೋ ಇಲ್ವೋ, ಅಪಾಯಕಾರಿ, ಅದು ಬೇಡ ನಮಗೆ. ಆದರೆ ಇಲ್ಲಿ ಬರೋದು ಕೇಸ್ಗಳು ಎಷ್ಟು ಪತ್ತೆಯಾಗಿದ್ದಾವೆ. JN1 ನಮ್ಮಲ್ಲಿ ಒಂದು ಕೇಸು ಇರಲಿಲ್ಲ ನೋಡಿ, ಬರೀ ಕೋವಿಡ್ ಬರ್ತಾ ಇತ್ತು. ಈಗ ಉಪತಳಿಗಳು ಏನಂತ, ವೇರಿಯಂಟ್ ಏನಂತ ಕರಿತೀವಿ, ಅದು ಪತ್ತೆ ಆಗ್ತಾ ಇದೆ. US-ನಿಂದ ಬಂದಂಥ ಇಬ್ಬರಲ್ಲಿ ರೂಪಾಂತರಿ ಪತ್ತೆಯಾಗಿದೆ. ಕಳೆದ 10 ದಿನಗಳಿಂದ ಹೋಮ್ ಐಸೋಲೇಷನ್ನಲ್ಲಿದ್ದಾರೆ ಸೋಂಕಿತರು. ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ್ರು. ಮತ್ತಿಬ್ಬರಲ್ಲಿ JN1 ವೈರಸ್ ಪತ್ತೆಯಾಗಿದೆ. 4 ರೋಗಿಗಳಿಗೆ ಮನೆಯಲ್ಲೇ ಈಗ ಚಿಕಿತ್ಸೆ ಮುಂದುವರೆದಿದೆ. 4 ಆರೋಗ್ಯವಾಗಿದ್ದಾರೆ. ಯಾರೂ ಭಯ ಪಡೋದು ಬೇಡ ಅನ್ನುವಂಥ ಮಾಹಿತಿಯನ್ನು DH ಡಾಕ್ಟರ್ ಕುಮಾರಸ್ವಾಮಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ನಮ್ಮಲ್ಲಿ ಒಂದೂ ಇರಲಿಲ್ಲ JN1, ಬರೀ ಕೋವಿಡ್ ಬರ್ತಾ ಇತ್ತು, ಟೆಸ್ಟ್ಗಳಾಗ್ತಾ ಇತ್ತು. ಪಕ್ಕದ ಕೇರಳದಲ್ಲಿತ್ತು, ಮಹಾರಾಷ್ಟ್ರದಲ್ಲಿತ್ತು, ಡೆಲ್ಲಿಲಿತ್ತು, ಗೋವಾದಲ್ಲಿತ್ತು. ಆದರೆ ನಮ್ಮಲ್ಲಿ ಹೈಯೆಸ್ಟ್ ಕೇಸ್ಗಳು ಬರ್ತಿದೆ ಅನ್ನುವಂಥ ಮುನ್ಸೂಚನೆ ಸಿಗ್ತಾ ಇದೆ. ಯಾಕಂದರೆ ಲ್ಯಾಬ್ಗೆ ಕಳಿಸ್ಕೊಟ್ಟಂಥದ್ದು ಓವರಾಲ್ 92, ಅದರಲ್ಲಿ 60 ಜನರ ಒಂದು ರಿಪೋರ್ಟ್ ಬಂದಿದ್ದು, ಅದರಲ್ಲಿ 35 ಪಾಸಿಟಿವ್ ಬಂದಿದೆ JN1 ಕರ್ನಾಟಕದಲ್ಲಿ. ಹಾಗಾಗಿನೇ ಆತಂಕ ಪಡಲೇಬೇಕು ಅಥವಾ ಆತಂಕ ಪಡಬಾರ್ದು ಅನ್ನುವಂಥದ್ದು ಏನಿಲ್ಲ ಇಲ್ಲಿ. ಯಾಕಂತಂದರೆ ಇದಿನ್ನೂ ಬಿಗಿನಿಂಗ್, ಆರಂಭ. ಸಾಲು ಹಬ್ಬಗಳು ಕೂಡ ಬರ್ತಾ ಇದೆ. ಹಾಗಾಗಿನೇ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಈಗ ನೋಡಿ, ಬೆಂಗಳೂರು, ಮೈಸೂರು, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಜೊತೆಗೆ ಕೊಡಗು, ಆ ಭಾಗದಲ್ಲೂ ಕೂಡ JN1 ಉಪತಳಿ ಏನಿದೆ ಪತ್ತೆಯಾಗಿದೆ. ಆರಂಭದಲ್ಲಿ ನೋಡಿ, ಎಲ್ಲರೂ ಕೂಡ US-ನಿಂದ ಬಂದಂಥವ್ರು, ಬಹುತೇಕವಾಗಿ ವಿದೇಶ ಪ್ರಯಾಣವನ್ನು ಮಾಡಿದಂಥವ್ರು ಅಥವಾ ಅಲ್ಲಿಂದ ಇಲ್ಲಿಗೆ ಬಂದಂಥವ್ರು. ಈಗ ಸಾವನ್ನಪ್ಪಿದಂಥ ವರದಿ ಕೂಡ ಆಗಿದೆ. ಅಂದರೆ ಇಲ್ಲಿ ವಯಸ್ಸಾದಂಥವ್ರು, 60 ವರ್ಷ ಮೇಲ್ಪಟ್ಟಂಥವ್ರಿಗೆ ಇದು ಬೇಗ ಅಟ್ಯಾಕ್ ಆಗುತ್ತೆ. ಈ ಮೊದಲೇ ಕೆಲವು ಅನಾರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದ ಬಳಲ್ತಾ ಇದ್ದಂಥವ್ರು, ಶ್ವಾಸಕೋಶದ ಸಮಸ್ಯೆ ಆಗಿರ್ಬೋದು, ಅಥವಾ ಹೃದಯ ಸಂಬಂಧಿ ಕಾಯಿಲೆ ಆಗಿರ್ಬೋದು, ಉಸಿರಾಟದ ಸಮಸ್ಯೆ ಆಗಿರ್ಬೋದು. ಮೊದಲೇ ಏನಾದರೂ ಸಮಸ್ಯೆಗಳಿದ್ದರೆ, ಇದೇನಾದರೂ ಅಟ್ಯಾಕ್ ಆದರೆ ಬದುಕುಳಿಯುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. JN1 ಉಪತಳಿ ನಮ್ಮಲ್ಲಿ ಇನ್ನೂ ಒಂದು ಕೇಸು ಕೂಡ ಪತ್ತೆ ಆಗಿರಲಿಲ್ಲ, ಬಟ್ ಈಗ ಏನು ಕೇಸ್ಗಳು ಪತ್ತೆ ಆಗ್ತಾ ಇದ್ದಾವೆ. ನಿಜಕ್ಕೂ ಆತಂಕಕಾರಿ ಇದು. ಸದ್ಯಕ್ಕೆ ಮೈಸೂರಿನಲ್ಲಿ ಗಮನಿಸೋದಾದರೆ ಇವರ ಟ್ರಾವೆಲ್ ಹಿಸ್ಟ್ರಿ, ಹೋಮ್ ಐಸೋಲೇಷನ್ನು, ಯಾವ ರೀತಿ ಅಲರ್ಟ್ ಆಗಿದೆ ಜಿಲ್ಲಾಡಳಿತ ಅಂತ ತಡಿಲಿಕ್ಕೆ? ಹೌದು ಪ್ರಭು, ಈಗಾಗಲೇ ಏನು ಮೈಸೂರಿನಲ್ಲೂ ಕೂಡ JN1 ಕೊರೋನಾ ತಳಿಯ ಒಂದು 4 ಪ್ರಕರಣಗಳು ಪತ್ತೆ ಆಗಿರತಕ್ಕಂಥದ್ದು. ಜೊತೆಗೆ ಪಕ್ಕದ ಜಿಲ್ಲೆ ಮಂಡ್ಯ ಜಿಲ್ಲೆಯಲ್ಲೂ ಕೂಡ 2 ಕೇಸ್ ಪತ್ತೆ ಆದರೆ, ಮಡಿಕೇರಿಯಲ್ಲಿ ಒಂದು, ಜೊತೆಗೆ ಗಡಿ ಜಿಲ್ಲೆ ಚಾಮರಾಜನಗರದಲ್ಲೂ ಕೂಡ ಒಂದು ಕಾಣಿಸ್ಕೊಂಡಿರತಕ್ಕಂಥದ್ದು. ಪ್ರಮುಖವಾಗಿ ಕೇರಳದಲ್ಲಿ ಈ ಒಂದು ಕೊರೋನಾ ಸಂಖ್ಯೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಚಾಮರಾಜನಗರ ಜೊತೆಗೆ ಮೈಸೂರು ಗಡಿ ಭಾಗಗಳಲ್ಲಿ ಆ ಒಂದು ಚೆಕ್ ಪೋಸ್ಟ್ ಗಳಲ್ಲಿ ವಾಹನ ತಪಾಸಣೆಯನ್ನು ಮಾಡ್ತಕ್ಕಂಥದ್ದು, ಆರೋಗ್ಯಗಳಲ್ಲಿ ವ್ಯತ್ಯಯ ಬಂದಂತಹ ಸಂದರ್ಭದಲ್ಲಿ ಪ್ರಯಾಣಿಕರಲ್ಲಿ ಅವರನ್ನ ಚಿಕಿತ್ಸೆಗೊಳಪಡಿಸುವಂತ ಒಂದು ಕೆಲಸವನ್ನು ಮಾಡಲಾಗ್ತಾ ಇತ್ತು. ಜೊತೆಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಅಲ್ಲಿ ಆರೋಗ್ಯ ಸಿಬ್ಬಂದಿಯನ್ನು ನಿಯೋಜನೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಆದ್ರೆ ಈಗ US-ನಿಂದ ಬಂದಂತಹ ಇಬ್ಬರಲ್ಲಿ ಈಗ ಈ ಒಂದು ಏನು ಕೊರೋನಾ ತಳಿಯ ಅಂದ್ರೆ JN1 ಅನ್ನೋ ಒಂದು ಕೊರೋನಾ ಸೋಂಕು ಪತ್ತೆ ಆಗಿರ್ತಕ್ಕಂಥದ್ದು. ಇದು ಮುಖ್ಯವಾಗಿ ಕಳೆದ 10 ದಿನಗಳಲ್ಲಿ ಹೋಮ್ ಐಸೋಲೇಷನ್ ಅನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೂ ಕೂಡ ಇದು ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಮೈಸೂರಿನವ್ರಿಗೆ 4 ರೋಗಿಗಳಲ್ಲಿ ಈಗ ಮನೆಯಲ್ಲೇ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಾಗಿದೆ. ಜೊತೆಗೆ ಅವರಿಗೆ ಏನು ಆರೋಗ್ಯದಲ್ಲಿ ಏನ್ ವ್ಯತ್ಯಯ ಆಗಿದೆ, ಜೊತೆಗೆ ಅವರು ಯಾರನ್ನೆಲ್ಲ ಸಂಪರ್ಕ ಮಾಡಿದ್ದಾರೆ, ಅವರು ಏನು ಅವರ ಜರ್ನಿ ಹಿಸ್ಟ್ರಿ ಏನಿದೆ, ಇದೆಲ್ಲದ್ರ ಬಗ್ಗೆ ಕೂಡ ಆರೋಗ್ಯ ಸಿಬ್ಬಂದಿಗಳು ಅದನ್ನು ಗಮನಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಆರೋಗ್ಯಾಧಿಕಾರಿ ಏನು DH ಡಾಕ್ಟರ್ ಕುಮಾರಸ್ವಾಮಿ ಅವರು ಕೊಡ್ತಕ್ಕಂಥ ಮಾಹಿತಿಯ ಪ್ರಕಾರ 4 ಆರೋಗ್ಯವಾಗಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಯಾರು ಭಯ ಪಡ್ತಕ್ಕಂಥ ಅಗತ್ಯ ಇಲ್ಲ. ಜೊತೆಗೆ ಅವ್ರು ಬಂದಿರತಕ್ಕಂಥ ಟ್ರಾವೆಲ್ ಹಿಸ್ಟ್ರಿ ಏನಿದೆ ಇದನ್ನೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ಲಾಗ್ತಾ ಇದೆ. ಜೊತೆಗೆ ಒಂದು ವೇಳೆ ಅವರು ಸಂಪರ್ಕಿಸಿರೋಂಥವ್ರು ಮಾಹಿತಿ ಸಿಕ್ಕಂತ ಸಂದರ್ಭದಲ್ಲಿ ಅವ್ರನ್ನು ಕೂಡ ಹೋಮ್ ಐಸೋಲೇಷನ್ ಮಾಡುವ ಮುಖಾಂತರ ಅವ್ರಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗ್ತೇವೆ. ಯಾಕೆಂತ ಹೇಳಿದ್ರು, ಹರಡದೇ ಇರೋ ರೀತಿಯಲ್ಲಿ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ಒಂದು ಕಡೆ ಇವರು ಹೇಳ್ತಾರೆ. ಆದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂಥದ್ದು, ಡಿಸೆಂಬರ್ ವರ್ಷಾಂತ್ಯ ಬಂದಂತಹ ಸಂದರ್ಭದಲ್ಲಿ, ಜೊತೆಗೆ ಹೊಸ ವರ್ಷಾಚರಣೆಯ ಸಂದರ್ಭಗಳಲ್ಲಿ ಸಾಲು ರಜೆಗಳಿರ್ತವೆ, ಜೊತೆಗೆ ಹಬ್ಬ ಹರಿದಿನಗಳಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನ ಪ್ರವಾಸಿ ತಾಣಗಳಿಗೆ ಲಕ್ಷಾಂತರ ಮಂದಿ ಪ್ರವಾಸಿಗರು ಲಗ್ಗೆಯನ್ನು ಇಡ್ತಾರೆ.
ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಹೆಚ್ಚಿನದಾಗಿ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾದಂತಹ ಅವಶ್ಯಕತೆ ಇದೆ. ಯಾಕೆಂತ ಹೇಳಿದ್ರೆ ಈಗ ನಿನ್ನೆಯಷ್ಟೇ ಕ್ರಿಸ್ಮಸ್ ಹಬ್ಬವೂ ಕೂಡ ಆಗಿದೆ. ಆ ಒಂದು ಸಂದರ್ಭದಲ್ಲೂ ಕೂಡ ಮೈಸೂರಿನ ಅಂಬಾವಿಲಾಸ ಅರಮನೆ ಇರಬಹುದು, ಮೃಗಾಲಯ ಇರಬಹುದು, ಚಾಮುಂಡಿ ಬೆಟ್ಟ ಇರಬಹುದು, ಹೀಗೆ ಮೈಸೂರಿನ ಪ್ರವಾಸಿ ತಾಣಗಳಿದ್ದಾವೆ. ಇವೆಲ್ಲವೂ ಕೂಡ ಭರ್ತಿ ಆಗಿರ್ತಕ್ಕಂಥದ್ದು ಹೆಚ್ಚಿನದಾಗಿ ಕಂಡು ಬಂದಿರತಕ್ಕಂಥದ್ದು. ಹೀಗಾಗಿ ಇಂತಹ ಜನಸಂದಣಿ ಇರತಕ್ಕಂತ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರತಕ್ಕಂತ ಸ್ಥಳಗಳೇನಿದ್ದಾವೆ, ಈ ಸ್ಥಳಗಳಲ್ಲಿ ಈ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ, ಒಂದು ವೇಳೆ ಕೊರೋನಾ ಇರ್ತಕ್ಕಂತ ಈ ಒಂದು ರೂಪಾಂತರ ತಳಿ ಇದ್ದಂತಹ ಸಂದರ್ಭದಲ್ಲಿ ಅದು ಹರಡದೇ ಇರೋ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿದೆ. ಸದ್ಯ ಈಗ DSP ಅವರು ಕೊಡ್ತಕ್ಕಂತ ಮಾಹಿತಿಯ ಪ್ರಕಾರ ವಿದೇಶದಿಂದ ಬಂದಂತಹ 4 ಮೈಸೂರಿನಲ್ಲಿ ಕೊರೋನಾ ಈ ಒಂದು ಪ್ರಕರಣ ಪತ್ತೆಯಾಗಿರ್ತಕ್ಕಂಥದ್ದು. ಜೊತೆಗೆ ಮೈಸೂರಿನ ಮೆಡಿಕಲ್ ಕಾಲೇಜಿನ ಒಂದು ಲ್ಯಾಬ್ಗೆ ಮಂಡ್ಯ ಮತ್ತೆ ಮಡಿಕೇರಿ, ಹಾಸನ ಜೊತೆಗೆ ಚಾಮರಾಜನಗರದಿಂದನೂ ಕೂಡ ಕೆಲವು ಸ್ಯಾಂಪಲ್ಗಳನ್ನ ತರೋ ಮುಖಾಂತರ ಅದನ್ನ ಒಂದು ಪರೀಕ್ಷೆಗಾಗಿ ಪುಣೆಗೆ ಕಳಿಸುವಂತ ಒಂದು ಕೆಲಸವನ್ನು ಕೂಡ ಮಾಡಲಾಗಿತ್ತು. ಈ ಒಂದು ಪರೀಕ್ಷೆಯಲ್ಲಿ JN1 ಪರೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಒಟ್ಟು 8 ಜನರಿಗೆ ಈ ಒಂದು JN1 ಪತ್ತೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಈಗ ಜಿಲ್ಲಾಡಳಿತ ಕೂಡ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿದೆ. ಪ್ರಭು, ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.